ಅದು ದಾನ ಯಾರಿಗ್ ಮಾಡಿರಲ್ಲ ಬಾತ್ರೂಮ್ ಅಲ್ಲಿ ಅಲ್ಲಿ ಇಲ್ಲಿ ಅದ್ರಾಗ ಸ್ಕೂಲ್ ಬರ್ಡೇ ಬಾಯ್ ಬೇಡ ಕಿರಿಕ್ ಇವತ್ತು ಅಂತ ಸುಮ್ಮನೆ ಅವ್ರೆ ಇಲ್ಲ ಅಂದಿದ್ರೆ ಅದು ಕಿರಿಕ್ ಜಾಗಕ್ಕೆ ಹೋಯ್ತಾ ಇದೀವಿ. ಕಿರಿಕ್ ಜಾಗ ಇನ್ನು ಗೈಸಿ ಇವಾಗ ಹೋಗ್ತಿರೋ ಜಾಗ ಅದೇ ಗೈಸಿ. ಇವತ್ತು ಸ್ಟೇಷನ್ ಅಲ್ಲಿ ಕೂರ್ಸಿದ್ರು ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡಪ್ಪ, ಕರಿಯರ್ ಹಾಳಾಗೋಗ್ಬಿಡುತ್ತೆ. ಮಿನಿ ಸಮೋಸಗಳು ಇಲ್ಲಿ ಫ್ಲವರ್ಗಳು ಏನ್ ಮಾಡ್ತಾರೆ ಪೊಲೀಸರು ಕರ್ಕೊಂಡ್ ಬಂದ್ಬಿಟ್ಟು ಆ ಜಾಗನ. ಕಸಣ ನಾವು ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ. ಸೊ ಲಾಸ್ಟ್ ಟೈಮ್ ಸೀನ್ ಆದಾಗ ಯಾರು ನಮ್ಮ ಜೊತೆ ಇದ್ರು ಅವರು ನಮಗೆ ಹೇಳ್ತಾ ಇದ್ದಾರೆ, ತಲೆ ಕೆಡ್ಸ್ಕೊಂಬಿಡಿ ಬ್ರೋ, ನಾವು ಇದೀವಲ್ಲ ಅಲ್ಲಿವರೆಗೂ ಯಾಕೆ ತಲೆ ಕೆಡ್ಸ್ಕೊತೀರಾ, ನಾವು ನೋಡ್ಕೋತೀವಿ ಏನಾದ್ರೂ ಅಂತ ಪರಾಕ್ರಮಿ ನಮ್ಮ ಬಿಬ್ರೋ. ಲಾಸ್ಟ್ ಟೈಮ್ ಏನೂ ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ, ಈ ಸರಿ ಏನಾದರೂ ನಾವು ನೋಡ್ಕೋತೀವಿ ಬಿಡಿ ಅಂತ ಹೇಳ್ಬಿಟ್ರು. ಅದು ಮನ್ಸಿಗೆ ಟಚ್ ಆಗ್ಬಿಡ್ತು ನಮಗೆ. ಏನಿದೆ ಮಂತ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗೈತೆ, ಅವರಾ ಪಟ್ಟ ಅಂತ ಹೇಳ್ಬಿಟ್ಟು ಗಾಡಿ ಶಿಫ್ಟ್ ಆಗಿದ್ದೀನಿ ಆ ಗಾಡಿಯಿಂದ ಈ ಗಾಡಿಗೆ. ಇಲ್ಲಿ ಏನೋ ಕಿರಿಕ್ ಮಾಡ್ತಾರೆ ನೋಡಿ ಸಿಗ್ನಲ್ ಅಲ್ಲಿ. ಎಂಟದೇ ಬಂಟರ ಪಾಳ್ಯ, ಜೋಗು ಪಾಳ್ಯ ಒಳ್ಳೆ ಕಿರಿಕ್. ಗುಂಡಿಗೆ ಇರ್ಬೇಕು, ನಮ್ಮ ಮೇರೆ ಬರ್ಬೇಕು. ಬೆತ್ತಗೋಗ್ರಿ ಪರವಾಗಿಲ್ಲ ಬಾಯ್. ಏ ಬ್ರೋ ಸುಮ್ಮನೆ ರೀ ಬ್ರೋ, ಯಾರು ಬ್ರೋ ಇವತ್ತು ಬರ್ಡೇ ಬಾಯ್ನ ಫುಲ್ ರೋಸ್ಟ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೀವಿ. ಅಕ್ಕಪಕ್ಕ ಇರೋರೆಲ್ಲ ನೋಡ್ಬೇಕು ನಮ್ಮನ್ನ. ರೋಸ್ಟ್ ಮಾಡ್ತಾ ಇದ್ರು ಕರ್ಗಲ್ಲ ಬಾಯ್, ಅಷ್ಟೈತೆ. ಏನು ಬೇಜಾರು ಮಾಡ್ಕೊಳ್ಳಲ್ಲ, ಅಕ್ಕಪಕ್ಕದವರೆಲ್ಲ ನೋಡ್ತಾವ್ರೆ ನಮ್ಮ ಯಾಕೆ ತಿಕ್ಕಲ್ ಥರ ಆಡ್ತಾವ್ರೆ. ಏನೇನು ಸಮಾಚಾರ ಎಲ್ಲ ಆರಾಮ? ಏಯ್ 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 ಬಿಹೇವ್ ಪ್ರಾಪರ್ಲಿ. ಹಲೋ ಯಾಕೆ ಯಾಕೆ ಒಟ್ನಲ್ಲಿ 4 ಜನ ನಮ್ಮನ್ನು ನೋಡಬೇಕು ಅಷ್ಟೇ. ಇವ್ರು ಆಡ್ತಿರೋ ಆಟ ನೋಡಬೇಕು. ಫ್ಲವರ್ಸಿಂದ ಭಾಳ ಹಾಳಾಯ್ತಂತ ಇವ್ರದ್ದು. ಇನ್ನೇನು ಫ್ಲವರಿಂದ ಇನ್ನೊಂದು ಫ್ಲವರಿಂದ ಹೋದ್ವಿ. ಹಾಂ ಒಟ್ನಲ್ಲಿ ಭಾಳ ಹಾಳು ಅಂತ ಹೇಳ್ತಾ ಇದ್ದಾರೆ. ಫ್ರೆಶ್ ಆಗಿರೋದು ಹೇಳಿ ಬ್ರೋ. ನಾವು ಇನ್ನೊಂದು 2 ದಿನ ಆಗುತ್ತೆ ತಿನ್ನೋದು. ಅರ್ಧ ಕೆಜಿ ಸಾಕು ನಮಗೆ. ಹಾಂ ಹಾಂ ಬ್ಲೂಬೆರಿ ಅದು ಹೌದಾ? ಇದು ಮೇಲ್ಗಡೆ ಇರೋದಾ? ಫುಲ್ ಫ್ರೆಶ್ಶಾ? ನೋಡಿ ಬ್ರೋ, ಫ್ರೆಶ್ ಇಂಪಾರ್ಟೆಂಟು ನಮಗೆ. ಅಣ್ಣ ಎಲ್ಲ ಹಂಗೆ ಹೇಳ್ತೀರಣ್ಣ, ನಾವೇ 2 ದಿನ ಆಗುತ್ತಣ್ಣ, ನಮಗೆ ಫ್ರೆಶ್ ಆಗಬೇಕು. ಹಾಂ ಪಕ್ಕನಾ? ನೋಡಿ ಪ್ರೂಫು ವಿಡಿಯೋ ಮಾಡ್ತಿದ್ದೀನಿ. ಹಾಂ ತಗೊಳ್ಳಿ ಅಣ್ಣ. ಈ ಬರ್ಡೇ ಬಿಗ್ ಡ್ಯಾಡಿನ ಡ್ಯಾಡಿ ವಯ್ಯ ಕಾಣಿಸ್ತಾ ಇಲ್ಲ ದೇವರು. ವೈಟ್ ಮೇಲೆ ವೈ ಹಾಕ್ಬಿಟ್ಟಿದ್ದೀರಾ, ವೈನ ಗೈಸ್ ಕಮ್ಮಿ ಮಾಡಿಸ್ತಾ ಇದೀವಿ ನಾವು. ಯಾಕೆ ಅಂದರೆ ವೈ ಕರೆಕ್ಟಾಗಿ ಬಂದಿಲ್ಲ ಅಂತ. ಇವ್ರು 50, ನಾನು 100 ಅಂದೆ. ಇಬ್ರಿಗೂ ಬೇಡ, 75 ರೂಪಾಯಿ ಕಡಿಮೆ ಮಾಡ್ತಾರೆ ಇವಾಗ. ಅಲ್ಲ ಬ್ರೋ? ಹ್ಞೂ ನೀವು ಒಂದ್ಸರಿ ಬ್ರೋ ಒಂದ್ಸರಿ ವಿಡಿಯೋಗೋಸ್ಕರ ಹೇಳಿ. ನೋಡಿ ವಿಡಿಯೋಗೋಸ್ಕರನೂ ಹೇಳ್ತಾ ಇಲ್ಲ. ಇದೇ ಮಾತಾ ಓಡೋಗ್ರಿ ನೋಡೋಣ. ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಈಗ ವಾಪಸ್ ಗಾರ್ಡನ್ ಮನೆಗೆ ಹೋಗ್ತಾ ಇದೀವಿ. ಸೊ ಗಾರ್ಡನ್ ಸ್ವಲ್ಪ ನಾಚ್ಕೊಂಡ್ಬಿಟ್ರು. ಅಯ್ಯೋ ಈ ವಯಸ್ಸಲ್ಲಿ ನಮ್ಗೆ ಯಾಕೆ ಬೇಕು ಕೇಕ್ ಕಟ್ಟಿಂಗ್ ಎಲ್ಲ ಅಂತ. ಇಲ್ಲ ಬ್ರೋ ಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ರು. ಆಯ್ತಾ? ಇಷ್ಟಪಟ್ಟಿದ್ರಾ? ನಾಟಕ ಅಲ್ಲ. ಸೊ ಇರ್ಲಿ ಬ್ರೋ, ಪರವಾಗಿಲ್ಲ, ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ತಗೊಂಬರಕ್ಕೆ ನಾನು ಬಂದೆ. ರಂಗನಾಯಕ ಎಲ್ಲಿಂದ ಹೇಳ್ತಿರೋದೇಳಿ ಇದಿರೋದು. ಬೇಡ ಹೆಸರು ಹೇಳೋದು ಬೇಡ ಯಾರ್ದು ಅಂತ. ಅವ್ರು ಹೇಳಿದ ಅರ್ಥ ಆಯ್ತಾ? ಈಗ ಕಾಂಟ್ರವರ್ಸಿ ಆಗ್ಬಿಡ್ತಾ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ, ಅಂದರೆ ನೆಗೆಟಿವ್ ಆಗಿ ಏನು ಮಾತಾಡ್ತಲ್ಲ, ಪಾಸಿಟಿವ್ ಆಗಿದೆ. ಆ ಹೆಸರು ಆದರೂ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಆ ಹೆಸರಲ್ಲೇ ಒಂದಿದೆ, ಇವ್ರು ಕೊಟ್ಟಿದ್ದ ಹೆಸರಲ್ಲಿ. ಏನು ಬಾಗಿಲು ಹಾಕೊಂಡ್ಬಿಟ್ಟವ್ರೆ. ನಾವು ಬರ್ತೀವಿ ಅಂತ ಗೊತ್ತಿದ್ರು. ಏನೋ ಏನಕ್ಕೆ ಬಂದಿದ್ದೀರಾ ಅಂತ. ಬರಬಾರ್ದೇನಾ? ಹಾಂ ನೀನು ಬರೋಕ್ಕೆ ಮುಂಚೆನೇ ನಮ್ಮ ಮನೆ ಇದು ಏನು ವಾಸನೆ? ನಿಮ್ಮನ್ನ ಯಾರು ತೋರಿಸ್ತೀನಿ ಅಂದಿದ್ದು? ನಿಮ್ಮನ್ನ ತೋರಿಸ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಅಲ್ಲ, ಇದು ನಾನು ಕಾಣ್ತಿರ್ತೀನಿ, ನೀವು ಕಾಣಲ್ಲ. ಹಾಂ ನಿಮ್ಮನ್ನೆಲ್ಲ ತೋರಿಸಲ್ಲ, ನಿಮ್ಮನ್ನೆಲ್ಲ ತೋರಿಸೋ ಸೀನ್ ಇಲ್ಲ. ಇಬ್ರು ಸೇರ್ಕೊಂಡು ಲಕ್ಷ ದುಡಿತಾರೆ. ಯಾವಾಗ ಮನೆ ಕೊಡ್ರಿ ಅದೇ ಹೇಳ್ತಿ, ಹಸರು ಕಾಲ ಇದು ಕೈಲಿ ಪ್ಲಾಸ್ಟಿಕ್ ಅದೇ ಸ್ಕೂಟರ್. ಯಾವಾಗ ಅಂದ್ರೆ ಯಾವಾಗ ಪಂಚರ್. ಬಾಳು ಅಂದ್ರೆ ಏನು ಅಂತ ತಡೀರಿ, ಅವರು ಹೇಳಿ ಒಂದು ಲೈನು.
ಅಲ್ಲಿ ನೋಡ್ರಿ ಅಲ್ಲಿ ಏನೋ ಮಾಡ್ತಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ಟೆ ತಕ್ಕದು ಮೆಡಿಸನ್ ನಮ್ಗೆ ಟೀ ಮಾಡ್ತಾ ಇದೀರಾ? ಇಷ್ಟೊಂದು ಕುಡಿತೀರಾ ನೀವು? ಬಕೆಟ್ ಗಟ್ಲೆ ಇದೆ. ಒಂದೊಳ್ಳೆ ಟೀ ಗಾರ್ಡನ್ ಬಟ್ಟೆ ಬಾಯ್ ಟೀ ಬ್ಲಾಗ್. ಹಾ ಏನ್ ಮಗನ್ಗೆ ಇನ್ನೂ ಹೇಳ್ಕೊಟ್ಟಿಲ್ವ ನೀವು ವ್ಲಾಗ್ ಅಂದ್ರೆ ಏನಂತ? ಎಷ್ಟು ವರ್ಷದಿಂದ ಇದೀನಿ ನನ್ನ ಜೊತೆಲಿ. ಇಷ್ಟೊತ್ತಿಗೆ ಅವ್ನಿಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಿ ಮಾನಿಟೈಸ್ ಆಗಿ ದುಡ್ಡು ಬರೋ ಥರ ಆಗ್ಬೇಕಾಗಿತ್ತು. ಗಾರ್ಡನ್ ಹೋರಿ ಕೇಕ್ ತಗೊಂಬನ್ರಿ. ಬೇಡ ರೀ ತಗೊಂಬನ್ರಿ, ನಿಮ್ದೇ ಅನ್ಕೊಂಡು ತಗೊಂಬನ್ರಿ. ಅದ್ರನ್ನೆಲ್ಲ ಕೇಕ್ ಕಟ್ ಮಾಡಿಸ್ತಾ ಇದೀವಿ ಅಂತದ್ರಲ್ಲಿ ಡೈಲಾಗ್ಗಳು ಬೇರೆ ನೋಡಿ. ಇಲ್ಲಿ ಕೇಕ್ ತರೋದಕ್ಕೆ ಮೈಬಾರ ಅಂತಾರೆ. ಓಪನ್ ಮಾಡ್ರಿ, ಹೆಂಗೆ ಓಪನ್ ಮಾಡಿ ಕ್ಯಾಂಡಲ್ ಹಚ್ಚಿ ನೋಡ್ದ. ಒಂದ್ ಪೀಸ್ ಸಾಕಾಗಲ್ಲ. ಬರ್ಡೇ ಬಂಪ್ಸ್ ಬೈ ಏನ್ ಗೊತ್ತಾ, ನಾವ್ ಎತ್ಬಿಟ್ಟು ಕೊಡಕ್ಕಾಗಲ್ಲ, ಅದಕ್ಕೆ ಯಾರೋ ಕೊಡ್ತಾವ್ರೆ, ತಗೊಳ್ಳಿ ಬಿಡ್ರಿ. ಕಮಾನ್ ಕಮಾನ್. ಅದು ಈಗ ಒಂದು ಚೊಕ್ ಸ್ಲಾಮ್ ಬರುತ್ತೆ ಭಿಕ್ಷೋ ಕಡೆಯಿಂದ. ಕೇಕ್ ಓಪನ್ ಮಾಡ್ಬಿಟ್ಟು ಕಟ್ ಮಾಡಿಸ್ಬಿಡೋಣ. ಆಮೇಲೆ ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರು ಬ್ಯುಸಿ ಆಗ್ಬಿಡ್ತಾರೆ. ಫಸ್ಟ್ ಇದನ್ನ ಮುಗಿಸ್ಬಿಟ್ರೆ ತೆಗೀರಿ ಬ್ರೋ. ಕೆಳಗಡೆ ಎಲ್ಲ ಬಿದ್ದು ಅಯ್ಯೋ ಪೀಸ್ ಆಯ್ತೈತಲ್ಲ ಗುರು ಇದು. ಆ ಡ್ಯಾಡಿಗೆ ವೈ ಇಲ್ಲಿದೆ ನೋಡಿ. ರಿಕಿಶಿ ಅಂತ ಬರ್ಸ್ಬೇಕಾಗಿತ್ತಾ? ಬೇಜಾರಾಯ್ತಾ ಹೇಳಿ? ಒಂದ್ಸರಿ ಹೂ ಅನ್ನಿ ನೀವು, ಇವಾಗ ಬರ್ಸ್ತೀವಿ. ಹಿಂಗೆಲ್ಲ ನಾರ್ಮಲ್ ಗಾರ್ಡನ್. ವಿ ವಾಂಟ್ ಸಮಥಿಂಗ್ ಸ್ಪೆಷಲ್. ನೋಡ್ರಿ ಹಿಂಗೆ ಇಟ್ಕೊಂಡು ಇಟ್ಕೊಳ್ಳಿ ಬೇಗ ನಾಚ್ಕೋತಾ ಇದ್ದಾರೆ. ಇಟ್ಕೊಳ್ಳಿ ಬ್ರೋ. ನೋಡಲಿ ಬರೀ ಇಂಥವೇ ಗಾರ್ಡನ್. ಬಾರೋ ನೀನು ನಿನ್ ಕುಂಡಿ ಕುಯ್ದು ಬಿಡ್ತೀನಿ ಇವಾಗ ನಾನು. ಇಷ್ಟ ಮೇಲೆ ಬನ್ನು ಅವ್ರ ಉಪಕಾರ ಬಿದ್ದೆ ಹೋಗ್ಬಿಟ್ಟ. ಏ ರಾರಾ ಈ ಸೈಡ್ಲ ನಿಂತ್ಕೋರಾ. ನೋಡಿ ಗೈಸ್ ಏನೇನೆಲ್ಲ ಕೆಲಸ ಮಾಡಿಸ್ತಾವ್ರಿ ಇವ್ರು. ಮನೆಗೆ ಬರೋದಲ್ದ್ರೆ ಫ್ಯಾನ್ ಆಡ್ಸೋದೆಲ್ಲ ಮಾಡ್ಬೇಕು ನಾವು. ಗಾರ್ಡನ್ 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 40 ವರ್ಷ ಗಾರ್ಡನ್ 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 40 ವರ್ಷ ಗಾರ್ಡನ್. ಪಟಾಕಿ ವಾಸನೆ ಬರ್ತದೆ. ಬೈಲಿ ಬೇಗ ಕೇಕ್ ತಿನ್ನೋ. ಸಾಕಾಗುತ್ತೆ ಅಷ್ಟು. ಹುಟ್ಟು ಹಬ್ಬದ ಶುಭಾಶಯಗಳು ಗಾರ್ಡನ್. ಒಳ್ಳೆದಾಗಲಿ ಅಣ್ಣ. 50 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರು, 100 ರೂಪಾಯಿ ಬೇಡ, ಕಟ್ ಮಾಡ್ಬಿಡ್ತಾರೆ. ನಮ್ಮ ಕೆಲಸ ಮುಗೀತು. ಇವಾಗ ಇವ್ರ ಕೆಲಸ ಶುರು. ಕಸ ಕ್ಲೀನ್ ಮಾಡೋದು. ಯಾಕಾರು ಬರ್ಡೇ ಬರುತ್ತೋ, ಯಾಕಾರು ನನ್ನ ಮಕ್ಕಳ ಜೊತೆಗೆ ಹಾಕೊಂಡು ಬರ್ತೀನೋ ಅಂತ ಯೋಚನೆ ಮಾಡ್ತಿರ್ತಾರೆ. ಲಿಟ್ರಲಿ ಅದೇ ಯೋಚನೆ ಮಾಡ್ತಿರ್ತಾರೆ ನೋಡ್ರಿ. ಏನ್ರಿ ಇದು ಹಿಂಗೆ ಆಡೋದು ನೋಡಿ. ಯಾರಾದರೂ ನಮ್ದು ಇರಲಿ ಅಂತ ಒಂದೆರಡು ಕಾಯಿನ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಹೆಣ್ಮಕ್ಳೆಲ್ಲ ನೋಡ್ಕೊಂಡು ನಕ್ಕೊಂಡು ಹೋಗ್ತಾರೆ. ಇವ್ರು 4 ಜನ ಹೆಣ್ಮಕ್ಳು ನೋಡ್ಲಿ ಅಂತಾನೆ ಬೇಕಾದ್ರೆ ಆಡ್ತಿರ್ತಾರೆ. ನಮ್ಮ ಕರೆಕ್ಟ್ ತಾನೆ ಗೈಸ್? ಈಗ ಸದ್ಯಕ್ಕೆ ನಾವು ನಮ್ಮ ಗಾರ್ಡನ್ ಅವರ ಹಳೇ ಮನೆ ಕಡೆಯಿಂದ ಎಂಟ್ರಿ ತಗೋತಾ ಇದೀವಿ ಗೈಸ್. ಇವನ್ನ ಕಟ್ಕೊಂಡು ನಾವು ನೋಡಿ ಎಲ್ಲಿಗೆ ಬಂದಿದ್ದೀವಿ. ಈಗ ಸದ್ಯಕ್ಕೆ OnePlus ಸ್ಟೋರಿಗೆ ಬಂದಿದ್ದೀವಿ. ನಮ್ಮ ಗಾರ್ಡನ್ ಏನೋ ಪರ್ಚೇಸ್ ಮಾಡಬೇಕಂತೆ. ಲಾಸ್ಟ್ ಟೈಮು ಬಂದಿದ್ರಂತೆ, ಡಿಸ್ಪ್ಲೇಗಿರಲಿಲ್ಲಂತೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇವಾಗ ಚೆಕ್ ಮಾಡೋಣ ಅಂತ ಬಂದ್ವಿ. ಈಗಲೂ ಅದೇ ಸೇಮು. ಅವ್ನು ನೋಡ್ರಿ ಕಾರ್ ಬಿಡ್ತಾವನು OnePlus. ಅವ್ರು ಇಟ್ಟಿರೋ ಐಟಮ್ಸ್ ತೆಗೆದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಒಂದು ದಾರಿ ಮಾಡ್ಬೇಕು ಕಾರ್ ಬಿಡೋಕ್ಕೆ. ಹಿಂಗೆ ನಮ್ಮ ಗಾರ್ಡನ್ ಹುಡುಗ. ಇವೆಲ್ಲ ನೋಡಿ ಗೈಸ್ ಏನೇನು ಆಟಗಳು ಬಂದ್ಬಿಟ್ಟವೆ. ಅಜ್ಜಿ ಗನ್ನಿಡೋ ಜಾಗ ಐತೆ ಇದು. ಹೆಂಗಿದೆ ನೋಡಿ ರಿವಾಲ್ವರು. ಹಾ ಮಸ್ತು. ಇಲ್ಲಿ ಗೇಮ್ ಮಾಡ್ತಾವ್ರೆ ಗೈಸ್. ಬೆಂಕಿ ಹಚ್ಬಿಟ್ಟು ಇದು ಯಾವುದೋ ನೀರಲ್ಲಿ ಆಡೋ ಗೇಮು. ಆ್ಯಕ್ಚುಲಾಗಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಬರ್ನಾಗ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಸಡನ್ ಆಗಿ ಗೊತ್ತಿಲ್ಲ. ಲೈಟ್ ಬಂದಿರೋದು ಹೊಡಿಬೇಕಂತೆ. ಒಬ್ಬರು ಆಡೋ ಗೇಮ್ನ ನಾವು ಇಷ್ಟೇ ಆಡ್ತಾ ಇದೀವಿ.
ಅವ್ನ ಅಕ್ಕ ಹೊಡೆದಾಕ್ಬಿಡೋದೆ. ಹೊಡಿ ಅಂತ ಹೇಳಿದ್ರೆ ಹೊಡೆದಾಕ್ಬಿಡೋದೆ ನಾವು. ನಮ್ಗೆಲ್ಲ ಬಿಟ್ಟರೆ ಪಕ್ಕ ಹೊಡೆದೋಯ್ತಾ. ನಮಗೆ ಹೊಡಿ ಅಂತ ಕೊಟ್ಟರೆ ಹೊಡೆದಾಕ್ತೀವಿ. ಡಿಫ್ರೆನ್ಸ್ ಆಗ್ತಾ ಇದೆ, ಹೊಡಿಯೋದು ಹೊಡೆದಾಕೋದು ಹಂಗೆ. ಅವ್ನು ಹಚ್ಚಿ ಬಲ್ಗೆ ಬಿಟ್ಬಿಟ್ಟಿದೆ, ಎದೊಳ್ತಾ ಇಲ್ಲ ಅವು. ಎಷ್ಟು 1000 ಬಂತಾ ಪಾಯಿಂಟ್ಸು? ಟಿಕೆಟ್ಸ್ ಇಲ್ಲ. 30 ಟಿಕೆಟ್ಸ್ 29. ಕೆಳಗೆ ಹೋಗ್ತಾ ಇದೆ ಅದು. ಇರೋಬರ ಸಿಟ್ಟೆಲ್ಲ ಎಸ್ದಾಗಿತ್ತು. ಅದೇ ಟೌನ್ ನೆನ್ಸ್ಕೊಂಡು ಹೊಡೆದಾಗಿತ್ತು ಇವರು. ಪಾಪ ಈ ಚಿಕ್ಕ ಮಗು ಆಡ್ಲಿ ಅಂತ ಹೇಳಿದ್ರೆ ಚಿಕ್ಕ ಮಗುಕ್ಕಿಂತ ಅಲ್ಲಿ ನಮ್ಮ ಕ್ಯಾಶಿಯರು ಸರಿ ನಮ್ಮ ಅಕೌಂಟೆಂಟು ಮ್ಯಾನೇಜರ್ ಎಲ್ಲ ಟ್ಯಾಪ್ ಮಾಡ್ತಾರೆ. ಏನ್ ಮಾಡ್ಬೇಕು ಎಲ್ಲದಕ್ಕ? ನನ್ನ ಅಜ್ಜಿ ಇಲ್ಲಿ ಬರ್ತಾನೆ ಇಲ್ಲ. ಯಾವುದು ಎಲ್ಲಿ ಪಾಪ ಇವನಿಗೆ ಬಿಡ್ತಾ ಇಲ್ಲ, ನೀವೇ ಹೊಡೆದ ಇದ್ದೀರಾ. ನಾನು ರೆಡ್ ಮಾತ್ರ ಅನ್ಕೊಂಡೆ. ಗೈಸ್ ಹೊಡಿಯಕ್ಕೆ ಆಯ್ತಲ್ಲ ಅದು ಹಂಗೆ. ಅದು ಮೇಲ್ಗಡೆದಾ ನಂಗೆ ಅರ್ಥ ಆಗಿಲ್ಲ. ನಾನು ಬರೀ ಅಲ್ಲಿ ರೆಡ್ ಲೈಟ್ ಹೋಗ್ತಾ ಇದೆಯಲ್ಲ ಅದನ್ನ ಯಾಕೆ ಬೇಕಾದ್ರೆ ಹೊಡಿಬೋದು. ನಾನು ರೆಡ್ ಲೈಟ್ ಮಾತ್ರ ಅಂತ ಕಾಯ್ತಾ ಇದ್ದೆ, ರೆಡ್ ಲೈಟ್ ಬರೋದಕ್ಕೆ. ಮದುವೆಗಿಲ್ಲ ರೆಡ್ ಲೈಟ್. ಅಸಹ್ಯ ಗುರು, ಅಸಹ್ಯ ಅಸಹ್ಯ ಅಸಹ್ಯ.